ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ, ನೀನು ಆರ್ಯ, ಹರ್ಷ, ಭಾವನಾ ಎಲ್ಲೋ ಹೊರಗೆ ಹೋಗೋದಕ್ಕೆ ಪ್ಲಾನ್ ಮಾಡಿದ್ದೀರಂತೆ. ಎಲ್ಲಿಗೆ ಅಂತ ಕೇಳ್ಬೋದಾ? ಲಂಚ್ ಹೋಗೋ ಪ್ಲಾನು ನಂದಲ್ಲ, ಭಾವನಂದು. ಮತ್ತ್ಯಾಕೆ ಆರ್ಯ ಮನೆಗೆ ಬಂದ? ಅವರೊಬ್ಬರೇ ಅಲ್ಲ, ನಾನು ಮನೆಗೆ ಬರ್ತಾ ಇದ್ದೀನಿ. ಯಾಕೆ? ನನಗೆ ಲಂಚ್ಗೆ ಹೋಗೋ ಮೂಡಿಲ್ಲ. ಇನ್ಫ್ಯಾಕ್ಟ್ ಆಫೀಸಲ್ಲಿ ತುಂಬ ಕೆಲಸಗಳು ಬಾಕಿ ಇದೆ. ನನಗೀಗ ಕೆಲಸ ಮಾಡೋದು ಬಿಟ್ಟು ಲಂಚ್ಗೆಲ್ಲ ಹೋಗೋಕ್ಕೆ ಪುರ್ಸೋತಿಲ್ಲ. ಓಹ್ ಹೌದಾ? ಯಾಕೆ ಬೇಜಾರಾಗಿದೆಯಾ? ಬೇಜಾರ? ಯಾರಿಗೆ? ಆರಾಧನಾ, ನಾನು ನಿನ್ನಮ್ಮ. ನಿನ್ನ ಮಾತಿನಲ್ಲಿ ಎಷ್ಟು ಬೇಜಾರಾಗಿದೆ ಅಂತ ನನಗೆ ಅರ್ಥ ಆಗ್ತಿದೆ. ನನಗೆ ಯಾಕಮ್ಮ ಬೇಜಾರು? ಮರ್ಜರ್ ಕೆಲಸ ಶುರು ಮಾಡಿದ್ದೀನಿ, ಅದು ಮುಗಿಬೇಕು ಅಲ್ವಾ? ಅದು ಅಲ್ಲದೆ ಮರ್ಜರ್ಗೆಲ್ಲ ಒಪ್ಪಬೇಕು. ಸುಮಾರು ಫೈಲ್ಸ್ಗೆ ಅವ್ರು ಸೈನ್ ಬೇಕು, ಅದಕ್ಕೆ ಮನೆಗೆ ಬರ್ತಾ ಇದ್ದೀನಿ. ಈ ಕೆಲಸಗಳೆಲ್ಲ ಬೇಗ ಮುಗಿದ್ರೆ ಒಳ್ಳೇದಲ್ವಾ? ಏನು ಹೇಳ್ತಿದ್ಯಾ ನೀನು? ನೀನು ಅನು ಹತ್ರ ಸೈನ್ ಮಾಡಿಸ್ಕೋಬೇಕಾ? ಆರ್ಯವರ್ಧನ್ ಆಫೀಸ್ನಲ್ಲೇ ಇದ್ದಾಗ ಅವ್ರ ಹತ್ರ ಮಾಡಿಸ್ಕೋಬೇಕು ತಾನೆ? ಅಮ್ಮ, ಆರ್ಯ ಅವರೊಬ್ಬರೇ ಇದ್ದರೆ ಸಾಲೋದಿಲ್ಲ, ಅನು ಸೈನ್ ಕೂಡ ಬೇಕು. ಅದೇ ಯಾಕೆ? ಅಯ್ಯೋ, ಅದೆಲ್ಲ ನಂಗೆ ಗೊತ್ತಿಲ್ಲ ಅಮ್ಮ. ಒಟ್ನಲ್ಲಿ ಅನು ಇಸ್ ಅಬವ್ ಆಲ್. ಆರ್ಯ ಅವ್ರಿಗೆ ಒಪ್ಪಿದ್ರು ಬಿಟ್ಟರು ಅದೇನು ಡಿಫ್ರೆನ್ಸ್ ಆಗೋದಿಲ್ಲ. ಫೈನಲಿ ಅನು ಒಪ್ಪಿದ್ರೆ ಮಾತ್ರ ನಮ್ಮ ಕೆಲಸಗಳಾಗೋದು. ನೀನು ಅಂದ್ಕೊಂಡಾಗೆ ಆರ್ಯ ಅವ್ರ ಹತ್ರ ಯಾವ ಪವರು ಇಲ್ಲ, ಬಟ್ ಅನು ಹ್ಯಾಸ್ ಆಲ್ ದ ಪವರ್ಸ್. ಸರಿ, ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ನನ್ನ ಅಣ್ಣನ ಇಡೀ ಆಸ್ತಿ ಇವಳು ಯಾರು ಅನು ಹೆಸರಲ್ಲಿದ್ಯಾ? ಇಲ್ಲಿ ಎಲ್ರಿಗಿಂತ ಅನುಗೆ ಪವರ್ ಜಾಸ್ತಿನ? ಛೇ, ಅದೆಂಥ ವಿಲ್ ಮಾಡಿಟ್ಟಿದ್ದ ನಮ್ಮಣ್ಣ. ಇಲ್ಲ, ಇದ್ರಲ್ಲಿ ಬೇರೆ ಏನೂ ಇರಬೇಕು. ಅಣ್ಣ ಅತ್ತಿಗೆ ಹೆಸರಲ್ಲಿ ಆಸ್ತಿ ಮಾಡಿರಬೇಕು. ಒಂದು ವೇಳೆ ಅತ್ತಿಗೆ ಅನು ಹೆಸರಲ್ಲಿ ಮಾಡಿದಾಳ? ಗಂಡು ಮಗ ಇರಬೇಕಾದ್ರೆ ಅತ್ತಿಗೆ ಯಾಕೆ ಹೀಗೆ ಮಾಡ್ತಾಳೆ? ಅರ್ಥನೇ ಆಗ್ತಿಲ್ವಲ್ಲ. ಇದನ್ನ ಅತ್ತಿಗೆ ಹತ್ರ ನಿಧಾನವಾಗಿ ಬಾಯಿ ಬಿಡಿಸ್ಕೋಬೇಕು. ಅಮ್ಮ, ಅದೇ ಅಮ್ಮ, ಬೇಗ ಬನ್ನಿ. ಆರ್ಯ, ಅಮ್ಮ, ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ಮೊದಲು ನೀವು ಮತ್ತೆ ಅತ್ತೆ ಬೇಗ ರೆಡಿಯಾಗಿ ಬನ್ನಿ. ಇಷ್ಟು ಅರ್ಜೆಂಟ್ ಮಾಡಿದ್ರೆ ಹೇಗಾರ್ಯ? ವಿಷಯ ಕ್ವಿಕ್ ಆಗಿ ಹೇಳಿ ಮುಗಿಸು. ಅತ್ತೆ, ಅದು ಭಾವನಾ ನಮಗೆ ಲಂಚ್ ಪ್ಲ್ಯಾನ್ ಮಾಡಿದ್ಲು. ನಾನು ಅನುನ ಜೊತೆಲಿ ಕರ್ಕೊಂಡು ಹೋಗೋಣ ಅಂತ ಬಂದೆ. ಈಗ ಪ್ಲ್ಯಾನಲ್ಲಿ ಸ್ವಲ್ಪ ಚೇಂಜಸ್ ಇದೆ. ಅಮ್ಮ ಮತ್ತು ನೀವು ಜೊತೇಲಿ ಬಂದರೆ ಫ್ಯಾಮಿಲಿ ಲಂಚ್ ಆಗುತ್ತೆ. ಅದಕ್ಕೆ ಭಾವನಾ, ನೀವೆಲ್ಲ ಯಾಕೆ ಇಲ್ಲಿಗೆ ಬಂದ್ರಿ? ಅಕ್ಕ ಎಲ್ಲ ಪ್ಲಾನ್ ಹಾಳು ಮಾಡಿದ್ಲು. ಸೊ ಬ್ಯಾಡ್ ಆಫ್ ಯು ಆರಾಧನಾ. ಆ್ಯಕ್ಚುಲಿ ಲಂಚ್ಗೆ ಅಮ್ಮ, ಅತ್ತೆ, ಅನುನ ನಾನು ಈಗ ಜಸ್ಟ್ ಕರ್ಕೊಂಡು ಹೊರಟಿದ್ದೆ. ಅಕ್ಕ, ಕೇಳಿಸ್ಕೊಂಡ್ಯಾ? ಅಟ್ಲೀಸ್ಟ್ ನಾನು ಹರ್ಷನಾದ್ರೂ ಹೋಗಿ ಬರ್ತಿದ್ವಿ. ಅದಕ್ಕೂ ಬೇಡ ಅಂದ. ಜೀಜು, ಶಿ ಇಸ್ ರಿಯಲಿ ಸಚ್ ಅ ಸ್ಪಾಯಿಲ್ ಸ್ಪೋರ್ಟ್. ಹ್ಞೂ ಕಣಮ್ಮ, ನಾನೇ ಎಲ್ಲ ಸ್ಪಾಯಿಲ್ ಮಾಡೋದು. ಇಲ್ಲಿ ಕೆಲಸ ಆಗಿಲ್ಲ ಅಂತ ನಾನು ಟೆನ್ಷನ್ ಮಾಡ್ಕೊಂಡು ಒದ್ದಾಡ್ತಿದ್ರೆ ನಿನಗೆ ಲಂಚ್ ಕ್ಯಾನ್ಸಲ್ ಆಗಿದ್ದೆ ದೊಡ್ಡದಾಯ್ತಾ? 1 ಅವರ್ನಲ್ಲಿ ಏನಾಗ್ತಿತ್ತು ಅಕ್ಕ? ಯಾರೇ ಇವರೆಲ್ಲ? ಯಾಕೆ ಹೀಗಾಡ್ತಿದ್ದಾರೆ? ಇವಳು ನನ್ನ ಹರ್ಷನ್ ಬಗ್ಗೆ ಮಾತಾಡ್ತಿದ್ದಾಳೆ, ರೋಹಿನ್ಲನ ಜೀಜು ಅಂತಿದ್ದಾಳೆ. ಪಾಪ ಹರ್ಷ ಎಷ್ಟು ಹಸಿವು ಅಂತಿದ್ದ ಗೊತ್ತಾ? ನಾನು ಯಾವಾಗ ಹೇಳಿದೆ ಭಾವನಾ? ನೋಡು, ಹಸಿವಿನಲ್ಲಿ ಮಾತಾಡಿದ್ದೆಲ್ಲ ಮರ್ತು ಹೋಗಿದ್ದಾನೆ. ಹೇಯ್, ಸಾಕು ಸುಮ್ಮನಿರೆ. ಹರ್ಷ ಅವ್ರ ಬಗ್ಗೆ ನಂಗೆ ಗೊತ್ತಿಲ್ವಾ? ಬೆಳಗಿಂದ ಅವನ ಜೊತೆ ಇರೋದು ನಾನು, ಹಸಿವಾಗಿರೋದು ನಿನಗೆ ಗೊತ್ತಾಗುತ್ತಾ? ಪ್ಲೀಸ್ ಪ್ಲೀಸ್ ಪ್ಲೀಸ್, ಅಕ್ಕ ತಂಗಿಯರು ಮಾತು ನಿಲ್ಲಿಸ್ತೀರಾ? ಭಾವನಾ, ನೀನು ಪ್ಲ್ಯಾನ್ ಮಾಡಿರೋ ಲಂಚು ಕ್ಯಾನ್ಸಲ್ ಮಾಡ್ಬೋದು ಅನ್ನೋದಾದರೆ ಕ್ಯಾನ್ಸಲ್ ಆಗಿರೋ ಲಂಚ್ನ ಮತ್ತೆ ಪ್ಲ್ಯಾನ್ ಮಾಡ್ಬೋದಲ್ವಾ? ಹಾಗಿದ್ರೆ ನಾವು ಲಂಚ್ಗೆ ಹೊರಗಡೆ ಹೋಗ್ತಿದ್ದೀವಾ? ಎಸ್,
ಆದರೆ ಅನು ಆಸೆ ಪ್ರಕಾರ ಒಂದು ಸಣ್ಣ ವ್ಯತ್ಯಾಸ. ಮನೆಯವರೆಲ್ಲ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಹೋಟೆಲ್ಗೆ ಹೋಗೋದೇನೋ ಸರಿ, ಆದ್ರೆ ಈ ಅನು ಹೇಳಿದ್ಲು ಅದಕ್ಕೆ ಹೋಗ್ಬೇಕು ಅಂದ್ರೆ ಅವಳ ಮಾತಿಗೆ ಯಾಕೆ ಇಷ್ಟೊಂದು ಬೆಲೆ ಕೊಡ್ಬೇಕು? ಆದರೆ ಇನ್ನೊಂದು ಸಣ್ಣ ಬದಲಾವಣೆ. ಮತ್ತೇನಾ? ಮನೆಯವರೆಲ್ಲ ಜೊತೆಗೆ ಹೋಗ್ತಿದೀವಿ ಅಂದಮೇಲೆ ಮನೆಯವರೆಲ್ಲರೂ ಇರಬೇಕಲ್ವಾ? ಆದರೆ ನಮ್ಮ ಹರ್ಷ ಬಾವನ ಹೆಂಡತಿ ಮಾನಸಿ ಅಕ್ಕನೇ ಇಲ್ಲ. ಹರ್ಷ, ಆರ್ ಯು ಮ್ಯಾರಿಡ್? Yeah, it's been 3 years. ಬಾವ, ನೀವೀಗಲೇ ಮಾನಸಿ ಅಕ್ಕಂಗೆ ಕಾಲ್ ಮಾಡಿ ಅವ್ರು ಎಲ್ಲಿದ್ದಾರೆ ಅಂತ ಕೇಳಿ. ನಾವಿಲ್ಲಿಂದ ಹೋಗ್ತಾ ಅವರನ್ನು ಲಂಚಿಗೆ ಪಿಕ್ ಮಾಡ್ಕೊಂಡು ಹೋಗೋಣ. ಅವಳು ಬರಲ್ಲ ಅಂದ್ರೆ? ಬರಲ್ಲ ಅಂದರೆ ಲಂಚ್ ಕ್ಯಾನ್ಸಲ್. ನೀವು ಕಾಲ್ ಮಾಡ್ತೀರಾ? ಹರ್ಷ ಪ್ಲೀಸ್, ಈಗ ಕಾಲ್ ಮಾಡಬೇಡ. ನೀನು ಕಾಲ್ ಮಾಡಿದ್ರೆ ನಾನು ಸಿಗಾಕೊಂಡ್ಬಿಡ್ತೀನಿ. ಎಲ್ಲರೂ ಮುಂದೆ ನಾನು ಈ ಥರ ಕಳ್ಳಿ ಥರ ಬಂದಿರೋದು ಗೊತ್ತಾಗೋಗ್ಬಿಡುತ್ತೆ. ಪ್ಲೀಸ್ ಹರ್ಷ, ಡೋಂಟ್ ಕಾಲ್ ಮೀ. ಓ, ಅದಕ್ಕೆ ಆ್ಯಕ್ಚುಲಿ ಮರ್ತೇ ಬಿಟ್ಟಿದೆ. ಇವರು ಆರಾಧನವ್ರು ಹೇಳ್ದಂಗೆ ಕೆಲಸ ಇನ್ನೂ ತುಂಬ ಪೆಂಡಿಂಗ್ ಇದೆ. ಒಂದು ಫೈಲ್ ಇದೆ, ಅದನ್ನ ಕ್ರಾಸ್ ಚೆಕ್ ಮಾಡಿ ಅರ್ಜೆಂಟಾಗಿ ಮೀರನ್ನು ಕಳಿಸ್ಬೇಕು. ಅದಕ್ಕೆ ಯು ಡೋಂಟ್ ಮೈಂಡ್, ಬೇರೆ ದಿನ ಲಂಚ್ ಪ್ಲ್ಯಾನ್ ಮಾಡೋಣ. ಓಕೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.